ವೀಕ್ಷಕರೇ, ಕನ್ನಡದ ಮುಂದೆ ಬರುವಂತಹ ಸಿನಿಮಾ ಆದಂತಹ ಪ್ರೇಮ್ ಅವರ ಡೈರೆಕ್ಷನ್ ಹಾಗೂ ಆ್ಯಕ್ಟ್ನ ಸಿನಿಮಾ ಕೇಡಿ. ಆ ಸಿನಿಮಾದ ಸಾಂಗ್ ಆದಂತಹ ಸರ್ಸೆ ನಿನ್ನ ಸೆರಗ ಸರ್ಸೆ, ಈ ಒಂದು ಸಾಂಗ್ ವೈರಲ್ ಆಗುತ್ತಿದ್ದಂತೆ ತುಂಬಾನೇ ಕಾಂಟ್ರವರ್ಸಿಗೆ ಕಾರಣವಾಯಿತು ಅಂತಾನೆ ಹೇಳಬಹುದು. ಈ ಒಂದು ಸಾಂಗನ್ನು ಕೇಳಿದಂತಹ ಎಲ್ಲ ದೇಶದ ಅಭಿಮಾನಿಗಳು ಹಾಗೂ ಎಲ್ಲರೂ ಕೂಡ ತುಂಬಾನೇ ಶಾಕ್ ಆಗಿದ್ದಾರೆ ಅಂತ ಹೇಳಬಹುದು. ಈ ಒಂದು ಸಾಂಗನ್ನು ಕೇಳಿದಂತಹ ಕೆಲವರು ಹೇಳುತ್ತಿದ್ದಾರೆ, ಇದು ಕನ್ನಡದ ಸಿನಿಮಾದ ಸಾಂಗು ಅಥವಾ ಭೋಜ್ಪುರಿ ಸಾಂಗ ಅಂತ ಕೇಳುತ್ತಿದ್ದಾರೆ. ಅದಲ್ಲದೆ ಹೆಚ್ಚಿನವರಿಗೆ ಈ ಸಾಂಗ್ನ ಲಿರಿಕ್ಸ್ ಅನ್ನು ಕೇಳಿ ಮುಜುಗರವನ್ನು ಕೂಡ ಉಂಟು ಮಾಡಿದೆ. ಇದೆಲ್ಲ ಕಾಂಟ್ರವರ್ಸಿಯನ್ನು ನೋಡಿದ ನಂತರ ನಟ ಪ್ರೇಮ್ ಅವರು ಇದೀಗ ಒಂದು ವಿಡಿಯೋ ಮೂಲಕ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಪಾಪ ಕಾಂಟ್ರವರ್ಸಿ ಆಯಿತು, ಆ ದೃಷ್ಟಿಯಿಂದ ಅವರು ಆ ಥರ ಹೇಳಿದ್ದಾರೆ. ಎನಿವೆ, ಸೊ ಈಸ್ ಮೈ ರೈಟರ್ ಆ್ಯಂಡ್ ಎಲ್ಲ ಸಾಂಗ್ ಅವರೇ ಬರೆದಿರೋದು. ಶಿವ ಶಿವ, ಸೆಟ್ ಆಗಲ್ಲ ಆ್ಯಂಡ್ ಆಲ್ ಸಾಂಗ್ಸ್, ನುಗ್ಗೆ ಹೊಡಿ, ಕಮಾನ್ ಕಾಳಿ, ಎಲ್ಲ ಸಾಂಗ್ ಅವರೇ ಬರೆದಿರೋದು. ಆ್ಯಂಡ್ ಅಯ್ಯೋ ನಾನು ಈ ಥರ ಹಿಂಗಾಗ್ತಿದೆ ನನಗೆ ಅಂತ ಹೆದರ್ಕೊಂಡು ಅವರು ಪ್ರೊಡಕ್ಷನ್ ಮೇಲಾಗಲಿ, ಪ್ರೇಮ್ ಮೇಲಾಗಲಿ, ಸೊ ಸಿನಿಮಾ ಮೇಲಾಗಲಿ ಹಾಕಿದ್ದಾರೆ. ಸೊ ಎನಿವೆ, ಸೊ ನೋ ಪ್ರಾಬ್ಲಮ್. ಆ್ಯಂಡ್ ಅಷ್ಟೇ, ಅವರು ಬಂದ್ಬಿಟ್ಟು ಸಿನಿಮಾ ಅವ್ರ ಎಕ್ಸ್ಪ್ರೆಷನ್ ಹೆಂಗೆ ಬರುತ್ತೆ, ಸಾಹಿತ್ಯ ಗೊತ್ತಿಲ್ಲ, ಎಕ್ಸ್ಪ್ರೆಷನ್ ಹೆಂಗೆ ಬರುತ್ತೆ, ಸಾಹಿತ್ಯ ಗೊತ್ತಿಲ್ಲ ಅಂದರೆ ಒಂದೇ ಬರುತ್ತೆ ಅಲ್ವಾ. ಸೊ ಯಾಕಂಗೆ ಮಾತಾಡೋದು ಅಂತ ನನಗೆ ಗೊತ್ತಿಲ್ಲ. ಸೊ ಯಾಕಂದ್ರೆ ಬಿಕಾಸ್ ಆಫ್ ಅವ್ರಿಗೆ ಎಲ್ಲ ಕಡೆ ಅವರು ಸ್ವಲ್ಪ ಎಲ್ಲೋ ಕಾಂಟ್ರವರ್ಸಿ ಆಗ್ತಿದೆ, ಅದರಿಂದ ನಾನು ತಪ್ಪಿಸ್ಕೋಣ ಅನ್ನೋ ಒಂದು ದೃಷ್ಟಿಯಿಂದ ಮಾತಾಡಿದ್ದಾರೆ. ಯಾಕಂದ್ರೆ ಮೊನ್ನೆ ಸಾಂಗ್ ರಿಲೀಸ್ ಆದಾಗಲೂ ಅಷ್ಟೇ ನಾನು ತುಂಬ ಖುಷಿ ಆಯಿತು, ಪ್ರೇಮ್ ಒಟ್ಟಿಗೆ ಕೆಲಸ ಮಾಡಿ, ಅದು ತುಂಬ ಅದ್ಭುತವಾದ ಸಾಂಗ್ ಅಂತೆಲ್ಲ ಹೇಳಿದ್ರು. ಸೊ ಎನಿವೆ, ಅವ್ರಿಗೆ ಈ ಥರ ಕಾಂಟ್ರವರ್ಸಿ ಇದ್ದಲ್ಲೇ ಅದನ್ನು ಬೇರೆ ಚೇಂಜ್ ಮಾಡಿ ಸೊ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ಚೆನ್ನಾಗಿರಿ, ಖುಷಿಯಿಂದಿರಿ. ಸೊ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.